ಮಾರ್ಕೆಟ್ ಅಲ್ಲಿ ಬಿಗ್ ಮೂವ್ಸ್ ನ ಕ್ಯಾಪ್ಚರ್ ಮಾಡೋದು ಇಂಪಾಸಿಬಲ್ ಅಂತ ಅನ್ಕೊಂಡಿದ್ದೀರಾ? ನೀವೇನಾದ್ರೂ ಆಪ್ಷನ್ ಬಯರ್ ಆಗಿದ್ರೆ ಹಾಗೆ ಮಾರ್ಕೆಟ್ ಒಂದು ಬಿಗ್ ಮೂವ್ ನ ಕೊಡೋ ಎಕ್ಸ್ಪೆಕ್ಟೇಷನ್ ಇದೆ, ಬಟ್ ಯಾವ ಡೈರೆಕ್ಷನ್ ಅಲ್ಲಿ ಅಂತ ಗೊತ್ತಿಲ್ಲ. ಹಾಗಾದ್ರೆ ನೀವು ಲಾಂಗ್ ಸ್ಟ್ರಾಡಲ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಬಹುದು. ಸ್ಟ್ರಾಟಜಿ ಅಂದ್ರೆ ನೀವು ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನೂ ಬೈ ಮಾಡಿರ್ತೀರಾ. ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಚಾರ್ಟ್ಸ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ನೋಡಬಹುದು ನಿಫ್ಟಿ ಕರೆಂಟ್ಲಿ 25,694 ಲೆವೆಲ್ಸ್ ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಆಪ್ಷನ್ ಚೈನ್ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಕ್ರಿಯೇಟ್ ಸ್ಟ್ರಾಟಜಿ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಟ್ರೇಡಿಂಗ್ ಸ್ಟ್ರಾಟಜಿಸ್ ಅಂತ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ಡೈರೆಕ್ಷನಲ್ ಅಂತ ಒಂದು ಟ್ಯಾಬ್ ಇದೆ. ಸೊ ನಿಮಗೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನ್ಯೂಟ್ರಲ್ ಆಗಂತೂ ಇರಲ್ಲ. ಸೊ ಈ ಟೈಮಲ್ಲಿ ನೀವು ಲಾಂಗ್ ಸ್ಟ್ರಾಡಲ್ ಸ್ಟ್ರಾಟಜಿ ಮೇಲೆ ಕ್ಲಿಕ್ ಮಾಡಿ ಆಡ್ ಟು ಬ್ಯಾಸ್ಕೆಟ್ ಕೊಡಿ. ಅದಾದ್ಮೇಲೆ ನೀವು ನೋಡ್ಬೋದು ಒಂದು ಕಾಲ್ ಆಪ್ಷನ್ ಕೂಡ, ಒಂದು ಪುಟ್ ಆಪ್ಷನ್ ಕೂಡ ಇದೆ. ಸಿ ಅಂದ್ರೆ ಕಾಲ್ ಯುರೋಪಿಯನ್, ಪಿ ಅಂದ್ರೆ ಪುಟ್ ಯುರೋಪಿಯನ್. ಸ್ಟ್ರೈಕ್ಸ್ ಕೂಡ ಸೇಮ್ ಇರಬೇಕು, ಹಾಗೆ ಎಕ್ಸ್ಪೈರಿ ಕೂಡ ಸೇಮ್ ಇರಬೇಕು. ಸೊ ನೀವು ಇದನ್ನ ಅನಲೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗಿಲ್ಲಿ ಒಂದು ಚಾರ್ಟ್ ನೋಡಕ್ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ಲಿಮಿಟೆಡ್, ಯಾಕಂತಂದ್ರೆ ಇದು ಆಪ್ಷನ್ ಬೈಯಿಂಗ್. ಹಾಗೆ ಮ್ಯಾಕ್ಸಿಮಮ್ ಲಾಸ್ ಕೂಡ 12,877, ಅಂದ್ರೆ ಟೋಟಲ್ ಪ್ರೀಮಿಯಂ ಏನ್ ಪೇ ಮಾಡಿರ್ತೀರಾ ಅದು. ಸೊ ಇನ್ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಬ್ರೇಕ್ ಇವನ್ ಪಾಯಿಂಟ್ಸ್ ಇರುತ್ತೆ. ಫಸ್ಟ್ ಒನ್ ಬಂದು ಅಪ್ಪರ್ ಬ್ರೇಕ್ ಇವನ್ ಅಂಡ್ ಸೆಕೆಂಡ್ ಒನ್ ಬಂದು ಲೋವರ್ ಬ್ರೇಕ್ ಇವನ್. ಸೊ ಅಪ್ಪರ್ ಬ್ರೇಕ್ ಇವನ್ ಅಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಈ ಪಾಯಿಂಟ್ ಹತ್ರ ಹೋದವಾಗ ನಿಮ್ಮ ಲಾಸಸ್ 0 ಆಗಿರುತ್ತೆ. ಹಾಗೆ ಮಾರ್ಕೆಟ್ ಏನಾದ್ರೂ ಕೆಳಗಡೆ ಬಂದ್ರೆ ಈ ಪಾಯಿಂಟ್ ಹತ್ರ ಬಂದವಾಗ ನಿಮ್ಮ ಲಾಸಸ್ 0 ಆಗಿರುತ್ತೆ. ಸೊ ಬ್ರೇಕ್ ಇವನ್ 25,502 ಹಾಗೆ 25,898. ಸಿಂಪಲ್ ಲಾಜಿಕ್ ಏನಂತಂದ್ರೆ ಮಾರ್ಕೆಟ್ ಯಾವಾಗ ಬ್ರೇಕ್ ಇವನ್ ಪಾಯಿಂಟ್ಸ್ ಮಧ್ಯೆ ಇರುತ್ತೆ ಅವಾಗ ನಿಮಗೆ ಲಾಸಸ್ ಆಗುತ್ತೆ. ಈ ಬ್ರೇಕ್ ಇವನ್ ರೇಂಜ್ ಇಂದ ಮಾರ್ಕೆಟ್ ಎಷ್ಟು ದೊಡ್ಡ ಮೂವ್ ಕೊಟ್ರೆ ಅಷ್ಟು ಜಾಸ್ತಿ ಪ್ರಾಫಿಟ್ಸ್ ಮಾಡಬಹುದು. ಲಾಂಗ್ ಸ್ಟ್ರಾಡಲ್ ನ ಯಾವಾಗ ಯೂಸ್ ಮಾಡಬೇಕು ಅಂದ್ರೆ ಬಿಗ್ ಇವೆಂಟ್ಸ್ ಗಿಂತ ಮುಂಚೆ, ಬಜೆಟ್ ಆಗಿರ್ಬೋದು ಅಥವಾ RBI ನ್ಯೂಸ್ ಅಥವಾ ಯಾವ್ದಾದ್ರು ಮೇಜರ್ ರಿಸಲ್ಟ್ಸ್ ಅಥವಾ ಅನೌನ್ಸ್ಮೆಂಟ್ಸ್ ಇರೋ ಟೈಮ್ ಅಲ್ಲಿ ಯೂಸ್ ಮಾಡಬಹುದು. ಮೇಜರ್ ರಿಸ್ಕ್ ಏನಂತಂದ್ರೆ ಥೀಟಾ ಡಿಕೆ ಇಂದ ಪ್ರೀಮಿಯಮ್ಸ್ ಫುಲ್ ಮೆಲ್ಟ್ ಆಗುತ್ತೆ. ಮಾರ್ಕೆಟ್ ಏನಾದ್ರು ಸೈಡ್ ವೇಸ್ ಆದ್ರೆ ಫುಲ್ ಪ್ರೀಮಿಯಂ ಲಾಸ್. ಲಾಂಗ್ ಸ್ಟ್ರಾಡಲ್ ಡೈರೆಕ್ಷನ್ ಬಗ್ಗೆ ಅಲ್ಲ, ಇದು ಕಂಪ್ಲೀಟ್ ಆಗಿ ಮೂವ್ಮೆಂಟ್ ಬಗ್ಗೆ. ಇದೇ ರೀತಿ ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.